ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು 6ನೇ ತರಗತಿಯ ಭಿನ್ನ ರಾಶಿಗಳು ಎಂಬ ಘಟಕವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಲೈಕ್ ಮಾಡಿ. To get more updates to the related topics, please subscribe the channel and press the bell icon. You will get the notifications. ನೀವು ಹಿಂದಿನ ತರಗತಿಯಲ್ಲಿ ಭಿನ್ನರಾಶಿಗಳ ಕುರಿತು ತಿಳಿದುಕೊಂಡಿದ್ದೀರಿ. ಹಾಗಾದರೆ ಈ ಭಿನ್ನರಾಶಿ ಎಂದರೇನು? ಭಿನ್ನರಾಶಿ ಎಂದರೆ ಒಂದು ಪೂರ್ಣವನ್ನು ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದೇ ಭಿನ್ನರಾಶಿ. ಉದಾಹರಣೆಗೆ 5/12 ಅಥವಾ 12/5. ಇದರರ್ಥ ಒಂದು ವಸ್ತುವಿನಲ್ಲಿಯ ಒಟ್ಟು ಭಾಗಗಳು 12, ಅದರಲ್ಲಿ ಆಯ್ಕೆ ಮಾಡಿಕೊಂಡಂತಹ ಭಾಗಗಳು 5. ಈ ರೀತಿ ನಾವು ಭಿನ್ನರಾಶಿಗಳನ್ನು ಹಿಂದಿನ ತರಗತಿಗಳಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಈ ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತೆ ತರಗತಿ 6ರಲ್ಲಿರುವ ಅಭ್ಯಾಸ 7.1 ನಾವು ಈಗ ತಿಳಿದುಕೊಳ್ಳೋಣ. ಬನ್ನಿ. ಅಭ್ಯಾಸ 7.1ರಲ್ಲಿ ಈ ಮುಂದಿನ ಚಿತ್ರಗಳಲ್ಲಿ ಶೇಡ್ ಮಾಡಿದ ಭಾಗವು ಪ್ರತಿನಿಧಿಸುವಂತಹ ಭಿನ್ನ ರಾಶಿಗಳನ್ನು ನಾವು ಬರೆಯಬೇಕು. 1ನೇ ಚಿತ್ರದಲ್ಲಿ ಇಲ್ಲಿ 4 ತ್ರಿಕೋನಗಳಿವೆ. ಇದರರ್ಥ ಒಟ್ಟು ಭಾಗಗಳು 4, ಇದರಲ್ಲಿ ಶೇಡ್ ಮಾಡಿದ ಭಾಗಗಳು 2. ಆದ್ದರಿಂದ ಭಿನ್ನ ರಾಶಿಯು 2/4 ಅಂದರೆ 4/2. ಈ ಚಿತ್ರದಲ್ಲಿ ಒಟ್ಟು 9 ಭಾಗಗಳಿವೆ. ಅವುಗಳಲ್ಲಿ ಶೇಡ್ ಮಾಡಿದ ಭಾಗಗಳು 8. ಆದ್ದರಿಂದ ಈ ಭಿನ್ನ ರಾಶಿಯು 8/9. ಈ ಮುಂದಿನ ಚಿತ್ರದಲ್ಲಿ ಒಟ್ಟು ಭಾಗಗಳು 8, ಅವುಗಳಲ್ಲಿ ಶೇಡ್ ಮಾಡಿದಂತಹ ಭಾಗಗಳು 4. ಆದ್ದರಿಂದ 4 ಅಂಶದಲ್ಲಿ ಹಾಗೂ ಒಟ್ಟು ಭಾಗಗಳನ್ನು ಛೇದದಲ್ಲಿ ಬರೆದಾಗ ನಮಗೆ ದೊರೆಯುವ ಭಿನ್ನ ರಾಶಿ 4/8. ಇನ್ನು ಮುಂದಿನ ಚಿತ್ರ. ಈ ಚೆಂಡಿನಲ್ಲಿ ಇರುವಂತಹ ಒಟ್ಟು ಭಾಗಗಳು 4, ಅವುಗಳಲ್ಲಿ ಶೇಡ್ ಮಾಡಿದ ಭಾಗ 1. ಆದ್ದರಿಂದ ಇದರ ಭಿನ್ನ ರಾಶಿಯು 1/4. ಈ ಕೊಟ್ಟಂತ ಚಿತ್ರದಲ್ಲಿ ಒಟ್ಟು ಭಾಗಗಳು 7, ಶೇಡ್ ಮಾಡಿದ ಭಾಗಗಳು 3. ಆದ್ದರಿಂದ ಭಿನ್ನ ರಾಶಿಯು 3/7. ಈ ಮುಂದಿನ ಚಿತ್ರದಲ್ಲಿ ಕೊಟ್ಟಂತಹ ಹೂಗಳ ಸಂಖ್ಯೆ ಅಥವಾ ಭಾಗಗಳ ಸಂಖ್ಯೆ 12, ಅವುಗಳಲ್ಲಿ ಶೇಡ್ ಮಾಡಿದ ಭಾಗಗಳು 3. ಆದ್ದರಿಂದ ಇದು 3/12. ಇನ್ನು ಮುಂದಿನ ಚಿತ್ರ. ಈ ಚಿತ್ರದಲ್ಲಿ ಒಟ್ಟು ಕೊಟ್ಟಂತಹ ಭಾಗಗಳು 10, ಅವುಗಳಲ್ಲಿ ಶೇಡ್ ಮಾಡಿದ ಒಟ್ಟು ಭಾಗಗಳು 10. ಆದ್ದರಿಂದ ಈ ಭಿನ್ನ ರಾಶಿಯು 10/10. ಈ ಕೊಟ್ಟಂತ ಚಿತ್ರದಲ್ಲಿ ಒಟ್ಟು ಭಾಗಗಳು 9, ಅವುಗಳಲ್ಲಿ ಶೇಡ್ ಮಾಡಿದ ಭಾಗಗಳು 4. ಆದ್ದರಿಂದ ಭಿನ್ನ ರಾಶಿಯು 4/9. ಈ ಚಿತ್ರದಲ್ಲಿ ಒಟ್ಟು ಭಾಗಗಳು 8, ಅವುಗಳಲ್ಲಿ ಶೇಡ್ ಮಾಡಿದಂತಹ ಭಾಗಗಳು 4. ಆದ್ದರಿಂದ ಭಿನ್ನರಾಶಿಯು 4/8.
ಇನ್ನು ಮುಂದಿನ ಚಿತ್ರದಲ್ಲಿ ಹಾಗೂ ಕೊನೆಯ ಚಿತ್ರದಲ್ಲಿ ಒಟ್ಟು ಭಾಗಗಳು 9, ಶೇಡ್ ಮಾಡಿದ ಭಾಗಗಳು 4. ಆದ್ದರಿಂದ ಈ ಭಿನ್ನರಾಶಿಯು 4/9. ಇನ್ನು ಅಭ್ಯಾಸ 7.1ರಲ್ಲಿ ಎರಡನೇ ಭಾಗ, ಅಂದರೆ ಈ ಕೊಟ್ಟಂತಹ ಆಕೃತಿಗಳಲ್ಲಿ ಕೊಟ್ಟಂತಹ ಭಿನ್ನರಾಶಿಗಳ ಅನುಗುಣವಾಗಿ ನಾವು ಬಣ್ಣಗಳನ್ನು ಹಾಕಬೇಕು. ಉದಾಹರಣೆಗೆ ಈ ಮೊದಲನೇ ಚಿತ್ರಕ್ಕೆ ಸಂಬಂಧಿಸಿದಂತೆ ಕೊಟ್ಟಂತಹ ಭಿನ್ನರಾಶಿ 1/6, 6ನೇ 1. ಇದರರ್ಥ ಇಲ್ಲಿ ಒಟ್ಟು ಭಾಗಗಳು 6, ಶೇಡ್ ಮಾಡುವಂತಹ ಭಾಗಗಳು 1. ಆದ್ದರಿಂದ ನಾವು ಒಂದು ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಬೇಕು. ಇದೇ ರೀತಿ ಎರಡನೇ ಚಿತ್ರದಲ್ಲಿ ಒಟ್ಟು ಭಾಗಗಳು 4, ನಾವು ಬಣ್ಣ ತುಂಬಬೇಕಾದಂತಹ ಭಾಗ ಕೇವಲ 1. ಆದ್ದರಿಂದ ಒಂದು ಭಾಗಕ್ಕೆ ನಾವು ಬಣ್ಣವನ್ನು ತುಂಬೋಣ. ಇನ್ನು ಈ ಮೂರನೇ ಚಿತ್ರದಲ್ಲಿ ಕೊಟ್ಟಂತಹ ಭಿನ್ನರಾಶಿ 1/3. ಇದರಲ್ಲಿಯೂ ಸಹ ನಾವು ಬಣ್ಣ ತುಂಬಬೇಕಾದಂತಹ ಭಾಗ ಕೇವಲ 1. ನೀವು ಯಾವುದೇ ಭಾಗಕ್ಕೆ ಬಣ್ಣವನ್ನು ಇಲ್ಲಿ ಹಚ್ಚಬಹುದು. ಇನ್ನು ಮುಂದಿನ ಆಕೃತಿ ಕೊಟ್ಟಂತಹ ಭಿನ್ನರಾಶಿ 3/4, ಅಂದರೆ ಕೊಟ್ಟಂತಹ ಒಟ್ಟು 4 ಭಾಗಗಳಲ್ಲಿ ನೀವು ಬಣ್ಣ ಹಚ್ಚಬೇಕಾದಂತಹ ಭಾಗಗಳು 3. ಆದ್ದರಿಂದ ಯಾವುದೇ 3 ಭಾಗಗಳಿಗೆ ಬಣ್ಣವನ್ನು ಹಚ್ಚಬೇಕು. ಇನ್ನು ಕೊನೆಯ ಆಕೃತಿ ಕೊಟ್ಟಂತಹ ಭಿನ್ನರಾಶಿ 4/9. ಕೊಟ್ಟಂತಹ ಒಟ್ಟು 9 ಭಾಗಗಳಲ್ಲಿ ಯಾವುದೇ 4 ಭಾಗಗಳಿಗೆ ನಾವು ಇಲ್ಲಿ ಬಣ್ಣವನ್ನು ಹಚ್ಚಬೇಕು. ಈ ರೀತಿಯಾಗಿ ಈ 2 ಚಟುವಟಿಕೆಗಳಿಂದ ನೀವು ಭಿನ್ನರಾಶಿಗಳ ಕಲ್ಪನೆಯನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಂಡಿದ್ದೀರಿ ಎಂದು ಆಶಿಸುತ್ತೇನೆ. ಇನ್ನು ಮುಂದಿನ ಭಾಗ, ಈ ಕೊಟ್ಟಂತಹ ಆಕೃತಿಗಳ ಕೆಳಗೆ ಕೆಲವೊಂದು ಭಿನ್ನರಾಶಿಗಳನ್ನು ನೀಡಲಾಗಿದೆ. ನೀವು ಈ ಭಿನ್ನರಾಶಿಗಳಿಗೆ ಸಂಬಂಧಿಸಿದಂತೆ ಕೊಟ್ಟಂತಹ ಆಕೃತಿಗಳು ಸರಿಯೋ ತಪ್ಪು ಎಂದು ಗುರುತಿಸಬೇಕು. ವಿದ್ಯಾರ್ಥಿಗಳೇ, ಸ್ವಲ್ಪ ಆಕೃತಿಗಳನ್ನು ಗಮನವಿಟ್ಟು ನೋಡಿದಾಗ ನಿಮಗೆ ತಿಳಿಯಬಹುದು. ಉದಾಹರಣೆಗೆ ಮೊದಲನೇ ಆಕೃತಿಯಲ್ಲಿ ಇದರ ಭಿನ್ನರಾಶಿ 1/2, ಅಂದರೆ ಒಟ್ಟು 2 ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದೆ. ಎರಡನೇ ಆಕೃತಿಯಲ್ಲಿ ಒಟ್ಟು ಭಾಗಗಳು 4 ಹಾಗೂ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ. ಇನ್ನು ಮೂರನೇ ಆಕೃತಿಯಲ್ಲಿ ಒಟ್ಟು ಭಾಗಗಳು 4 ಹಾಗೂ 3 ಭಾಗಗಳಿಗೆ ಬಣ್ಣವನ್ನು ಹಚ್ಚಲಾಗಿದೆ. ಈ ಆಕೃತಿಗಳನ್ನು ಸ್ವಲ್ಪ ಗಮನಿಸಿದಾಗ ತಿಳಿದು ಬರುವಂತಹ ವಿಷಯವೇನೆಂದರೆ, ಎಲ್ಲ ಆಕೃತಿಗಳಲ್ಲಿ ಭಾಗಗಳನ್ನು ಸಮನಾಗಿ ವಿಭಾಗಿಸಿಲ್ಲ. ಆದ್ದರಿಂದ ಈ ಆಕೃತಿಗಳು ಭಿನ್ನರಾಶಿಗಳನ್ನು ಪ್ರತಿನಿಧಿಸುವುದಿಲ್ಲ. ಇದರರ್ಥ ಕೊಟ್ಟಂತಹ ಭಿನ್ನರಾಶಿಗಳಿಗೆ ಆಕೃತಿಗಳು ಸರಿಯಾಗಿಲ್ಲ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. 8 ಗಂಟೆಯು ಒಂದು ದಿನದ ಎಷ್ಟು ಭಾಗ ಎಂದು ನಾವು ಬರೆಯಬೇಕು. ಇಲ್ಲಿ ಒಂದು ದಿನ ಎಂದರೆ ಒಟ್ಟು 24 ಗಂಟೆಗಳು. ಆದ್ದರಿಂದ ಇಲ್ಲಿ 24 ಗಂಟೆಗಳಲ್ಲಿ ಕೇವಲ ನಾವು 8 ಗಂಟೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ 8 ಗಂಟೆಯು ಒಂದು ದಿನದ ಭಾಗವೆಂದರೆ 8/24. ಮುಂದಿನ ಸಮಸ್ಯೆ, 40 ನಿಮಿಷವು ಒಂದು ಗಂಟೆಯ ಎಷ್ಟು ಭಾಗ? ವಿದ್ಯಾರ್ಥಿಗಳೇ, ಒಂದು ಗಂಟೆ ಎಂದರೆ 60 ನಿಮಿಷಗಳು. ಅವುಗಳಲ್ಲಿ ನಾವು ಈಗ ಕೇವಲ 40 ನಿಮಿಷವನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ 40 ನಿಮಿಷದ ಒಂದು ಗಂಟೆಯ ಭಾಗ = 40/60. ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ನಮಗೆ ದೊರೆಯುವ ಭಿನ್ನರಾಶಿ 2/3. ಇನ್ನು 6ನೆಯ ಪ್ರಶ್ನೆ. ಈ ಸಮಸ್ಯೆಯಲ್ಲಿ ಆರ್ಯ
ಅಭಿಮನ್ಯು ಮತ್ತು ವಿವೇಕ್ ಎಂಬ ಮೂವರು ತಮ್ಮಲ್ಲಿರುವ ತಿಂಡಿಗಳನ್ನು ಹಂಚಿಕೊಂಡರು. ಇವರಲ್ಲಿ ಆರ್ಯನು ತರಕಾರಿಯಿಂದ ಮಾಡಿದ ಒಂದು ಹಾಗೂ ಜಾಮ್ನಿಂದ ಮಾಡಿದ ಇನ್ನೊಂದು, ಹೀಗೆ ಒಟ್ಟು 2 ಸ್ಯಾಂಡ್ವಿಚ್ ತಂದಿದ್ದನು. ಉಳಿದ ಇಬ್ಬರು ಯಾವುದೇ ತಿಂಡಿ ತಂದಿರಲಿಲ್ಲ. ಪ್ರತಿ ಸ್ಯಾಂಡ್ವಿಚ್ ಪ್ರತಿಯೊಬ್ಬರಿಗೂ ಸಮನಾಗಿ ಸಿಗುವಂತೆ ಸ್ಯಾಂಡ್ವಿಚ್ ಅನ್ನು ಹಂಚಿಕೊಳ್ಳಲು ಆರ್ಯ ಒಪ್ಪಿದನು. ಆದರೆ ಮೊದಲನೇ ಪ್ರಶ್ನೆ, ಪ್ರತಿಯೊಬ್ಬರಿಗೂ ಸಮಪಾಲು ಸಿಗುವಂತೆ ತನ್ನಲ್ಲಿದ್ದ ಸ್ಯಾಂಡ್ವಿಚ್ಗಳನ್ನು ಆರ್ಯ ಹೇಗೆ ಪಾಲು ಮಾಡಬಹುದು? ಪರಿಹಾರ: ಒಟ್ಟು ಸ್ಯಾಂಡ್ವಿಚ್ಗಳು 2, ಒಟ್ಟು ಮಕ್ಕಳ ಸಂಖ್ಯೆ 3. ಪ್ರತಿಯೊಬ್ಬರಿಗೂ ಒಂದು ಸ್ಯಾಂಡ್ವಿಚ್ನಲ್ಲಿ ಸಮನಾಗಿ 3 ಭಾಗಗಳನ್ನು ಮಾಡಿ ಆರ್ಯನು ಹಂಚಿದನು. ಆರ್ಯನು ತಾನು ತಂದ ಪ್ರತಿ ಸ್ಯಾಂಡ್ವಿಚ್ನ ಸಮನಾದ 3 ಭಾಗಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ 2 ವಿಧದ ಸ್ಯಾಂಡ್ವಿಚ್ ಒಂದೊಂದು ಭಾಗವನ್ನು ನೀಡುತ್ತಾನೆ. ಇನ್ನು ಎರಡನೇ ಪ್ರಶ್ನೆ, ಪ್ರತಿಯೊಬ್ಬ ಹುಡುಗನಿಗೆ ಸ್ಯಾಂಡ್ವಿಚ್ನ ಎಷ್ಟು ಭಾಗ ಸಿಗುತ್ತದೆ? ಪ್ರತಿಯೊಬ್ಬ ಹುಡುಗನಿಗೆ ದೊರೆಯುವ ಸ್ಯಾಂಡ್ವಿಚ್ನ ಒಟ್ಟು ಭಾಗ = 1 ಗುಣಾಕಾರ 1/3. ಅದರರ್ಥ ಪ್ರತಿಯೊಬ್ಬರಿಗೂ 1/3 ಭಾಗ ಸ್ಯಾಂಡ್ವಿಚ್ ಸಿಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕಾಂಚನಾಳು ಉಡುಗೆಗಳಿಗೆ ಬಣ್ಣ ಹಾಕುತ್ತಾಳೆ. ಅವಳು 30 ಉಡುಗೆಗಳಿಗೆ ಬಣ್ಣ ಹಾಕಬೇಕು. ಅವುಗಳಲ್ಲಿ ಈಗಾಗಲೇ 20 ಉಡುಗೆಗಳನ್ನು ಮುಗಿಸಿದ್ದಾಳೆ. ಉಡುಗೆಗಳ ಎಷ್ಟು ಭಾಗ ಅವಳು ಬಣ್ಣ ಹಾಕಿ ಮುಗಿಸಿದ್ದಾಳೆ ಕಂಡುಹಿಡಿಯಬೇಕು. ಪರಿಹಾರ: ಒಟ್ಟು ಉಡುಗೆಗಳು 30, ಬಣ್ಣ ಹಾಕಿದ ಉಡುಗೆಗಳು 20. ಆದ್ದರಿಂದ ಒಟ್ಟು ಉಡುಗೆಗಳ ಬಣ್ಣ ಹಾಕಿದ ಭಾಗ = 20/30. ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ನಮಗೆ ದೊರೆಯುವ ಭಿನ್ನರಾಶಿ 2/3. 8ನೇ ಸಮಸ್ಯೆ, 2 ರಿಂದ 12ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ. ಅದರ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಎಂಬುದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಬೇಕು. ಪರಿಹಾರ: 2 ರಿಂದ 12ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳು 2, 3, 4, 5, 6, 7, 8, 9, 10, 11 ಹಾಗೂ 12. ಈ 2 ರಿಂದ 12ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು. ನೀವು ಈಗಾಗಲೇ ಸೆಮಿಸ್ಟರ್ 1ರಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಕುರಿತು ತಿಳಿದುಕೊಂಡಿದ್ದೀರಿ. ಅವು ಯಾವುವು ಎಂದರೆ 2, 3, 5, 7 ಹಾಗೂ 11. ಆದ್ದರಿಂದ 2 ರಿಂದ 12ರವರೆಗಿನ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು 11. 2 ರಿಂದ 12ರವರೆಗಿನ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು 5. ಆದ್ದರಿಂದ ಅವಿಭಾಜ್ಯ ಸಂಖ್ಯೆಗಳ ಭಾಗ 5/11. ಇನ್ನು 9ನೇ ಸಮಸ್ಯೆ, ಇದು ಹಿಂದಿನ ಸಮಸ್ಯೆಯ ರೀತಿಯಲ್ಲಿ ಇದೆ. ಇಲ್ಲಿ 102 ರಿಂದ 113ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ. ಅದರ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಎಂದು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಆದ್ದರಿಂದ 102 ರಿಂದ 113ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳು 102, 103, 104, 105, 106, 107, 108, 109, 110, 111, 112 ಹಾಗೂ 113. ಇನ್ನು 102 ರಿಂದ 113ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು 103, 107, 109 ಹಾಗೂ 113. ಆದ್ದರಿಂದ ಒಟ್ಟು ಅವಿಭಾಜ್ಯ ಸಂಖ್ಯೆಗಳ ಭಾಗ, ಇಲ್ಲಿ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು 12, ಅವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು 4. ಆದ್ದರಿಂದ ಭಿನ್ನರಾಶಿಯು 4/12. ಇದನ್ನು ಸರಳ ರೂಪದಲ್ಲಿ ಬರೆದಾಗ ದೊರೆಯುವ ಭಿನ್ನರಾಶಿ 1/3. ಮುಂದಿನ ಪ್ರಶ್ನೆ, x ಗುರುತು ಹೊಂದಿರುವ ವೃತ್ತಗಳು
ನೀಡಿರುವ ವೃತ್ತಗಳ ಎಷ್ಟು ಭಾಗಗಳಾಗಿವೆಂದು ಗುರುತಿಸಬೇಕು. ಚಿತ್ರದಲ್ಲಿ ಒಟ್ಟು ವೃತ್ತಗಳ ಸಂಖ್ಯೆ 8, ಅವುಗಳಲ್ಲಿ ಗುರುತು ಹಾಕಿದ ವೃತ್ತಗಳ ಸಂಖ್ಯೆ 4. ಆದ್ದರಿಂದ ಭಿನ್ನರಾಶಿಯು 8ನೇ 4 ಅಂದರೆ 4/8. ಇನ್ನು ಅಭ್ಯಾಸ 7.1ರಲ್ಲಿ ಕೊನೆಯ ಸಮಸ್ಯೆ. ಕ್ರಿಸ್ಟಿನ್ಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಒಂದು ಸಿಡಿ ಪ್ಲೇಯರ್ ದೊರೆಯಿತು. ಇಲ್ಲಿ ಗಮನಿಸಬೇಕಾದ ಅಂಶ, ಪುಸ್ತಕದಲ್ಲಿ ಇದು ಒಂದು ಸಿಡಿ ದೊರೆಯಿತು ಎಂದು ಮುದ್ರಿತವಾಗಿದೆ, ಆದರೆ ಇದು ಸಿಡಿ ಪ್ಲೇಯರ್ ದೊರೆಯಿತು ಎಂದು ನೀವು ತಿದ್ದಿಕೊಳ್ಳಬೇಕು. ಅನಂತರ ಅವಳು 3 ಸಿಡಿಗಳನ್ನು ಖರೀದಿಸಿದಳು ಹಾಗೂ 5 ಸಿಡಿಗಳು ಅವಳಿಗೆ ಉಡುಗೊರೆಯಾಗಿ ದೊರೆತವು. ಅವಳಲ್ಲಿರುವ ಒಟ್ಟು ಸಿಡಿಗಳ ಎಷ್ಟು ಭಾಗವನ್ನು ಅವಳು ಖರೀದಿಸಿದಳು ಹಾಗೂ ಎಷ್ಟು ಭಾಗವನ್ನು ಅವಳು ಉಡುಗೊರೆಯಾಗಿ ಪಡೆದಳು ಎಂಬುದನ್ನು ಭಿನ್ನರಾಶಿ ರೂಪದಲ್ಲಿ ಈಗ ಬರೆಯಬೇಕು. ಪರಿಹಾರ: ಅವಳಲ್ಲಿರುವ ಒಟ್ಟು ಸಿಡಿಗಳ ಸಂಖ್ಯೆ 3 + 5. 3 ಖರೀದಿಸಿದ ಸಿಡಿಗಳು, 5 ಉಡುಗೊರೆಯಾಗಿ ದೊರೆತ ಸಿಡಿಗಳು. ಆದ್ದರಿಂದ ಒಟ್ಟು 8 ಸಿಡಿಗಳು. ಈ 8 ಸಿಡಿಗಳಲ್ಲಿ ಖರೀದಿಸಿದ ಸಿಡಿಗಳ ಸಂಖ್ಯೆ 3. ಆದ್ದರಿಂದ ಖರೀದಿಸಿದ ಸಿಡಿಗಳ ಭಾಗ = 3/8. ಇನ್ನು ಇವಳಿಗೆ ಉಡುಗೊರೆಯಾಗಿ ಪಡೆದ ಸಿಡಿಗಳ ಸಂಖ್ಯೆ 5. ಆದ್ದರಿಂದ ಉಡುಗೊರೆಯಾಗಿ ಪಡೆದ ಸಿಡಿಗಳ ಭಾಗ 5/8. ವಿದ್ಯಾರ್ಥಿಗಳೇ, ಇದರೊಂದಿಗೆ ಅಭ್ಯಾಸ 7.1 ಮುಕ್ತಾಯವಾಯಿತು. ವಿಡಿಯೋವನ್ನು ಮತ್ತೆ ಮತ್ತೆ ನೋಡಿ ಅಭ್ಯಾಸವನ್ನು ತಿಳಿದುಕೊಳ್ಳಿ ಹಾಗೂ ಇದೇ ರೀತಿಯ ಪ್ರಶ್ನೆಗಳನ್ನು ನೀವು ಸಹ ಪ್ರಯತ್ನಿಸಿ. ತಪ್ಪದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ. To get more updates to the related topics, please subscribe the channel and press the bell icon. You will get the notifications.